ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 6ನೇ ದಿನದ ಮಧ್ಯಾಹ್ನದ ಯುದ್ಧದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ದುರ್ಯೋಧನ ರಾತ್ರಿ ಭೀಷ್ಮರ ಹತ್ರ ಬಂದು ನಾವು ಯಾಕೆ ಸೋಲ್ತಾ ಇದ್ದೀವಿ, ಮತ್ತೆ ಪಾಂಡವರಿಗೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬರ್ತಾ ಇದೆ, ಭೀಮನನ್ನ ನೋಡಿ ನಾನೇ ದಿಗ್ಭ್ರಾಂತನಾದೆ. ಆದರೆ ನಾನು ಹೇಳೋದೇನು ಅಂತಂದರೆ, ನಿಮ್ಮ ಸಹಾಯದಿಂದ ನಾನು ಯುದ್ಧದಲ್ಲಿ ಗೆದ್ದು ಪಾಂಡವರ ಕೆಲಸವನ್ನೇ ಮುಗಿಸ್ಬೇಕು, ನಾನು ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತೆಲ್ಲ ಕೇಳ್ತಾನೆ. ಆಯಿತು, ನಿನಗೆ ಹೇಗಿಷ್ಟನೋ ಹಾಗೆ ನಾನು ನಡ್ಕೊಳ್ತೀನಿ, ಮತ್ತು ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಮಾರನೇ ದಿವಸ ಬೆಳಗ್ಗೆನೆ ಎದ್ದು ಅವರು ಮಂಡಲ ವ್ಯೂಹದ ಒಂದು ರಚನೆಯನ್ನು ಮಾಡಿ ಯಾರ್ಯಾರು ಯೋಧರು ಎಲ್ಲೆಲ್ಲಿ ನಿಲ್ಲಬೇಕು ಅಂತೆಲ್ಲ ಹೇಳಿ ನಿಲ್ಲಿಸಿ ಅವರು ಯುದ್ಧಕ್ಕೆ ತಯಾರಾಗಿದ್ದಾರೆ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಈ ಒಂದು ಪರಮ ಪೂಜ್ಯವಾದಂತಹ ಮಂಡಲ ವ್ಯೂಹವನ್ನು ನೋಡಿ ರಾಜ ಯುಧಿಷ್ಠಿರ ತನ್ನ ಸೈನ್ಯವನ್ನ ವಜ್ರ ವ್ಯೂಹವಾಗಿ ನಿಲ್ಲಿಸ್ತಾನೆ. ಆ ಒಂದು ವ್ಯೂಹದ ಆಪೋಸಿಟ್ ಆಗಿ ಇವ್ರು ನಿಲ್ಲಿಸ್ಬೇಕು. ಇವರು ಶಕ್ತಿಶಾಲಿಗಳಾಗಿರ್ಬೇಕಲ್ವಾ, ಅವರು ಅದನ್ನ ಭೇದಿಸೋದಕ್ಕಾಗಬಾರ್ದು. ಆ ರೀತಿ ಅವನೇನ್ ಮಾಡ್ದ, ವಜ್ರ ವ್ಯೂಹವಾಗಿ ಅವನು ತನ್ನ ಸೈನ್ಯವನ್ನ ನಿಲ್ಲಿಸ್ತಾನೆ. ಈ ರೀತಿ ಯಾವಾಗ ವ್ಯೂಹಬದ್ಧವಾಗಿ ಎರಡೂ ಸೈನ್ಯಗಳು ಕೂಡ ತಮ್ಮ ತಮ್ಮ ಸ್ಥಾನಗಳಲ್ಲಿ ನಿಂತ್ಕೊಳ್ತಾರೋ ಆಗ ಎಲ್ಲ ರಥಿಗಳು, ಅಶ್ವಾರೋಹಿಗಳು ಸಿಂಹನಾದವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಯುದ್ಧಕ್ಕಾಗಿ ಆತುರರಾಗಿ ವ್ಯೂಹವನ್ನು ಮುರಿಯೋದಕ್ಕೆ, ಒಬ್ಬರ ವ್ಯೂಹವನ್ನು ಇನ್ನೊಬ್ಬರು ಮುರಿಯೋದಕ್ಕೆ ಮುಂದೆ ಹೋಗ್ತಾರೆ. ದ್ರೋಣಾಚಾರ್ಯರು ವಿರಾಟನ ಮುಂದೆ, ಅಶ್ವತ್ಥಾಮ ಶಿಖಂಡಿಯ ಮುಂದೆ, ಮತ್ತೆ ಸ್ವಯಂ ರಾಜ ದುರ್ಯೋಧನ ದೃಷ್ಟದ್ಯುಮ್ನನ ಮುಂದೆ ಬಂದು ನಿಂತ್ಕೊಳ್ತಾನೆ. ಈಗ ಒಬ್ಬೊಬ್ಬರ ಜೊತೆ ಯುದ್ಧ ಮಾಡಬೇಕಲ್ವಾ, ತಮಗೆ ಯಾರು ಬೇಕೋ ಅವರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರವ್ರ ಮುಂದೆ ಬಂದು ನಿಂತ್ಕೊಳ್ತಾರೆ ಯುದ್ಧ ಮಾಡೋದಕ್ಕೆ. ನಕುಲ ಮತ್ತು ಸಹದೇವ ಮದ್ರರಾಜ ಶಲ್ಯನ ಮೇಲೆ, ಮತ್ತು ಅವಂತಿ ನರೇಶರಾದಂತಹ ವಿಂದ ಮತ್ತು ಅನುವಿಂದರು ಇರಾವಾನನ ಮೇಲೆ ದಾಳಿ ಮಾಡ್ತಾರೆ. ಮತ್ತು ರಾಜರೆಲ್ಲರೂ ಕೂಡ, ಇನ್ನು ಮಿಕ್ಕ ರಾಜರು ಬೇಕಾದಷ್ಟು ಜನ ಇರ್ತಾರೆ, ಅವರೆಲ್ಲ ಅರ್ಜುನನ ಜೊತೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಭೀಮಸೇನ ಯುದ್ಧಕ್ಕೋಸ್ಕರ ಬರ್ತಾ ಇರುವಂತಹ ಕೃತವರ್ಮನನ್ನ, ಮತ್ತೆ ಚಿತ್ರಸೇನ, ವಿಕರ್ಣ ಮತ್ತೆ ದುರ್ಮರ್ಷಣನನ್ನ ತಡಿತಾನೆ. ಅರ್ಜುನನ ಮಗ ಅಭಿಮನ್ಯು ನಿಮ್ಮ ಮಕ್ಕಳ ಜೊತೆ ಹೊಡೆದಾಡ್ದ ಅಂತನ್ಬಿಟ್ಟು ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ. ಮತ್ತೆ ಪ್ರಾಗ್ಜ್ಯೋತಿಷ್ ನರೇಶನಾದಂತಹ ಭಗದತ್ತ ಇದಾನಲ್ಲ, ಅವನು ಘಟೋತ್ಕಜನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ರಾಕ್ಷಸ ಅಲಂಬುಷ ಇದಾನಲ್ಲ, ಅವನು ರಣೋನ್ಮತ್ತನಾದಂತಹ ಸಾತ್ಯಕಿ ಮತ್ತು ಅವನ ಸೈನ್ಯದ ಮೇಲೆ ದಾಳಿ ಮಾಡ್ತಾನೆ. ಮತ್ತೆ ಭೂರಿಶ್ರವ ದೃಷ್ಟಕೇತು ಇರ್ತಾನಲ್ಲ, ಅವನ ಜೊತೆ ಯುದ್ಧ ಮಾಡ್ತಾನೆ. ಬ್ರಹ್ಮಪುತ್ರನಾದಂತಹ ಯುಧಿಷ್ಠಿರ ರಾಜ ಶತಾಯುವಿನ ಜೊತೆ, ಚೇಕಿತಾನ ಕೃಪಾಚಾರ್ಯರ ಜೊತೆ, ಮತ್ತು ಇನ್ನೂ ಬೇಕಾದಷ್ಟು ವೀರರಿರ್ತಾರೆ, ಅವರು ಭೀಷ್ಮರ ಜೊತೆ ಹೋರಾಡ್ತಾರೆ. ಆಮೇಲೆ ಸಂಜಯ ಮುಂದುವರೆದು ಹೇಳ್ತಾನೆ, ನಿಮ್ಮ ಪಕ್ಷದ ಕೆಲವು ರಾಜರಿದಾರಲ್ಲ, ಅವರು ಬೇರೆ ಬೇರೆ ಶಸ್ತ್ರಗಳನ್ನೆಲ್ಲ ತಗೊಂಡು 4 ಕಡೆಗಳಿಂದ ಅರ್ಜುನನನ್ನ ಮುತ್ತಿಗೆ ಹಾಕ್ತಾರೆ. ಆಗ ಅರ್ಜುನ ಏನು ಮಾಡ್ದ, ಅವ್ರ ಮೇಲೆ ಬಾಣಗಳನ್ನು ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ನಾವು ಯುದ್ಧದ ಒಂದು ಸೀನ್ ಇರುತ್ತಲ್ಲ, ಅದನ್ನ ನಾವು ಫಿಲಮ್ಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ, ಅಂದರೆ ಮಹಾಭಾರತ, ರಾಮಾಯಣ ಇಂಥದ್ರಲ್ಲಿ ನೋಡಿರ್ತೀವಿ. ಹೇಗೆ ಬಾಣಗಳನ್ನು ಹೊಡಿತಾರೆ, ಒಂದು ಬಾಣ ಬಿಟ್ಟರೆ ಅದರಿಂದ ಸಾವಿರಾರು ಬಾಣಗಳು ಹೋಗಿ ಬೀಳುತ್ತಲ್ಲ, ಅದನ್ನೆಲ್ಲ ನೋಡಿರ್ತೀವಲ್ವ, ಅದನ್ನು ನೆನಪಿಸ್ಕೊಳ್ಬೇಕು. ಇಲ್ಲಿ ಅರ್ಜುನ ಅವ್ರ ಮೇಲೆ ಬಾಣಗಳನ್ನೇ ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಬೇರೆ ಕಡೆಯಿಂದ ರಾಜರೂ ಕೂಡ ಅರ್ಜುನನ ಮೇಲೆ ಬಾಣಗಳ ಮಳೆ ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಶ್ರೀಕೃಷ್ಣ ಮತ್ತೆ ಅರ್ಜುನನ ಈ ಒಂದು ಸ್ಥಿತಿಯನ್ನ ನೋಡಿ ದೇವತೆಗಳು, ದೇವಋಷಿಗಳು ಮತ್ತೆ ಗಂಧರ್ವರು, ನಾಗರರಿಗೆ ಬಹಳ ವಿಸ್ಮಯ ಆಗತ್ತೆ. ಅಂದರೆ ಏನು ಈ ರೀತಿ ಒಂದು ಯುದ್ಧ ನಡೀತಾ ಇದೆ, ಇಲ್ಲಿ ಅರ್ಜುನ ಕೃಷ್ಣ ಇದ್ರೂ ಕೂಡ ಇವ್ರು ಅವ್ರ ಮೇಲೇನೆ ಬಾಣಗಳನ್ನ ಬಿಡ್ತಾ ಇದಾರಲ್ಲ ಅಂತನ್ಬಿಟ್ಟು. ಆಗ ಅರ್ಜುನ ಏನ್ ಮಾಡ್ತಾನೆ, ಕೋಪ ಮಾಡಿಕೊಂಡು ಐಂದ್ರಾಸ್ತ್ರವನ್ನ ಬಿಡ್ತಾನೆ. ಮತ್ತೆ ತನ್ನ ಬಾಣಗಳಿಂದ ಶತ್ರುಗಳ ಎಲ್ಲ ಬಾಣಗಳ ಸುರಿಮಳೆಯನ್ನು ಕೂಡ ತಡಿತಾನೆ. ಅರ್ಜುನನ ಈ ಪರಾಕ್ರಮ ಎಲ್ಲರನ್ನೂ ಕೂಡ ಆಶ್ಚರ್ಯಪಡಿಸುತ್ತೆ. ಅವನ ಮುಂದೆ ಎಷ್ಟು ರಾಜರು, ಕುದುರೆ ಸವಾರರು ಮತ್ತೆ ಗಜಾರೋಹಿಗಳು ಬಂದ್ರು, ಅವ್ರಿಗೆಲ್ಲರಿಗೂ ಕೂಡ ಗಾಯ ಆಗ್ತಾನೆ ಇತ್ತು. ಒಂದಲ್ಲ ಒಂದು ಅವರಿಗೆ ಏಟ್ ಅನ್ನೋದು ಬೀಳ್ತಾನೆ ಇತ್ತು. ಹಾಗೆ ಅದು ವೇಸ್ಟ್ ಆಗ್ತಾ ಇಲ್ಲ. ಅಂದರೆ ಅರ್ಜುನ ಬಿಟ್ಟಂತ ಬಾಣ ಅವರಿಗೆ ಏಟನ್ನ ಮಾಡದೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಆಗ ಅವರೆಲ್ಲರೂ ಕೂಡ ಭೀಷ್ಮರ ಶರಣಾಗತಿಯನ್ನು ಪಡಿತಾರೆ. ಆ ಒಂದು ಸಮಯದಲ್ಲಿ ಅರ್ಜುನನ ಬಲರೂಪಿ ಅಗಾಧ ಜಲದಲ್ಲಿ ಮುಳುಗ್ತಾ ಇದ್ದಂತಹ, ಅಂದರೆ ಅರ್ಜುನನ ಶೌರ್ಯ ಅಷ್ಟಿತ್ತಲ್ಲಿ, ಅದೇ ಒಂದು ದೊಡ್ಡ ನೀರು
ನೀರಿರುವಂಥ ಜಾಗ, ಅಗಾಧ ಜಲ, ಅದರಲ್ಲಿ ಮುಳುಗ್ತಾ ಇರುವಂಥ ಆ ವೀರರಿಗೆ ಭೀಷ್ಮರೇ ಇವಾಗ ಹಡಗಾದ್ರು. ಅವರನ್ನ ಪಾರು ಮಾಡೋದಕ್ಕೆ ಭೀಷ್ಮರೇ ಬರಬೇಕು. ಈ ರೀತಿ ಅವರು ಓಡಿ ಬಂದಿದ್ರಿಂದ ನಿಮ್ಮ ಸೈನ್ಯ ಏನಾಯಿತು, ಛಿದ್ರವಾಯಿತು ಅಂತಂದ್ಬಿಟ್ಟು ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಅವರು ವ್ಯೂಹ ರಚನೆಯನ್ನು ಮಾಡಿ ಅಲ್ಲಲ್ಲೇ ನಿಂತ್ಕೊಂಡು ಹೋರಾಡಿ ಅಂತಂದರೆ ಅರ್ಜುನ ಬಿಡ್ತಾ ಇದ್ದಂತಹ ಬಾಣಗಳಿಂದ ತಪ್ಪಿಸ್ಕೊಳ್ಳೋಕ್ಕಾಗದೆ, ಅದಕ್ಕೆ ಎದುರು ಇವರು ಏನೂ ಮಾಡೋದಕ್ಕಾಗದೆ ಅವರು ಓಡಿ ಬಂದಿದ್ದರಿಂದ ಸೈನ್ಯವೆಲ್ಲ ಛಿದ್ರವಾಗುತ್ತೆ. ಮತ್ತು ಬಿರುಗಾಳಿ ಬೀಸೋದ್ರಿಂದ ಹೇಗೆ ಸಮುದ್ರದಲ್ಲಿ ಒಂದು ಕ್ಷೋಭೆ ಉಂಟಾಗುತ್ತೋ ಅದೇ ರೀತಿ ಅದರಲ್ಲಿ ಕ್ಷೋಭೆ ಉಂಟಾಯಿತು. ಅಂದರೆ ಏನು, ತೊಂದರೆ ಆಯಿತು ಅಂತಂದ್ಬಿಟ್ಟು ಇದರ ಅರ್ಥ. ಸೊ ಈಗ ಅರ್ಜುನ ತುಂಬ ಕೋಪ ಮಾಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಅವನನ್ನು ಎದುರಿಸೋದಕ್ಕೆ ಅಲ್ಲಿದ್ದಂತಹ ಸೈನಿಕರಿಗೆ ಯಾರಿಗೂ ಆಗ್ತಾ ಇಲ್ಲ. ಅದರಿಂದ ಅವರು ಭೀಷ್ಮರ ಶರಣಾಗತಿಗೆ ಬಂದರು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.